ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮು ಮತ್ತು ಶೇಖರ್ ಎಂಬ ಇಬ್ಬರು ಹುಡುಗರು ವಾಸಿಸುತ್ತಿದ್ದರು. ಅವರು ಬಾಲ್ಯದಿಂದಲೇ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದರು. ಅವರ ಸ್ನೇಹ ಹಳ್ಳಿಯ ಎಲ್ಲರಿಗೂ ಮಾದರಿಯಾಗಿತ್ತು. ರಾಮು ಬಹಳ ಶಾಂತ ಸ್ವಭಾವದವನು, ಸಹಾಯ ಮಾಡಲು ಸದಾ ಮುಂದೆ ಬರುವವನು. ಶೇಖರ್ ಸ್ವಲ್ಪ ಚುರುಕು ಮತ್ತು ಧೈರ್ಯಶಾಲಿ, ಆದರೆ ಕೆಲವೊಮ್ಮೆ ಸ್ವಾರ್ಥದ ಗುಣ ಕೂಡ ಅವನಲ್ಲಿತ್ತು. ಇಬ್ಬರೂ ಪ್ರತಿದಿನ ಶಾಲೆಗೆ ಒಟ್ಟಿಗೆ ಹೋಗುತ್ತಿದ್ದರು. ಶಾಲೆ ಮುಗಿದ ನಂತರ ನದೀ ತೀರದಲ್ಲಿ ಆಟವಾಡುತ್ತಿದ್ದರು. ಮರಕ್ಕೆ ಹತ್ತಿ ಹಣ್ಣುಗಳನ್ನು ಕಡಿಯುತ್ತಿದ್ದರು. ಅವರ ದಿನಗಳು ತುಂಬಾ ಸಂತೋಷದಿಂದ ಸಾಗುತ್ತಿದ್ದವು. ಒಂದು ದಿನ ರಾಮು ಹೇಳಿದನು, ನಮ್ಮ ಹಳ್ಳಿಯ ಹೊರಗೆ ಇರುವ ದೊಡ್ಡ ಕಾಡಿಗೆ ಹೋಗೋಣವೇ? ಅಲ್ಲಿ ತುಂಬಾ ಹೊಸ ಹಣ್ಣುಗಳು, ಪಕ್ಷಿಗಳು ಮತ್ತು ಸುಂದರವಾದ ಸ್ಥಳಗಳಿವೆ ಎಂದು ಕೇಳಿದ್ದೇನೆ. ಶೇಖರ್ ತಕ್ಷಣ ಉತ್ಸಾಹದಿಂದ ಹೇಳಿದನು, ಹೌದು, ಇದು ಒಳ್ಳೆಯ ಆಲೋಚನೆ. ನಾಳೆ ಬೆಳಿಗ್ಗೆ ಹೋಗೋಣ. ಮರುದಿನ ಇಬ್ಬರೂ ಬೆಳಗ್ಗೆಯೇ ಎದ್ದು ತಮ್ಮ ಮನೆಯವರಿಗೆ ಹೇಳಿ ಚಿಕ್ಕ ಚೀಲಗಳಲ್ಲಿ ಆಹಾರ ಮತ್ತು ನೀರನ್ನು ತೆಗೆದುಕೊಂಡು ಕಾಡಿನ ಕಡೆಗೆ ಹೊರಟರು. ಹಳ್ಳಿಯ ಅಂಚಿನಿಂದ ಮುಂದೆ ಹೋಗುತ್ತಿದ್ದಂತೆ ಪ್ರಕೃತಿ ಅವರ ಮುಂದೆ ತನ್ನ ಸೌಂದರ್ಯವನ್ನು ತೆರೆದಿಟ್ಟಿತು. ಹಸಿರು ಮರಗಳು, ಹಾಡುವ ಹಕ್ಕಿಗಳು, ಮೃದುವಾದ ಗಾಳಿ ಎಲ್ಲವೂ ಅದ್ಭುತವಾಗಿತ್ತು. ಆದರೆ ಅವರು ಮುಂದೆ ಮುಂದೆ ಹೋಗುತ್ತಿದ್ದಂತೆ ಕಾಡು ಗಟ್ಟಿಯಾಗುತ್ತಾ ಹೋಯಿತು. ಸೂರ್ಯನ ಬೆಳಕು ಕೂಡ ಕಡಿಮೆಯಾಗತೊಡಗಿತು. ಆದರೆ ಅವರು ಉತ್ಸಾಹ ಕಡಿಮೆಯಾಗಲಿಲ್ಲ. ಅವರು ಹೊಸ ಹೊಸ ಸ್ಥಳಗಳನ್ನು ಕಂಡು ಸಂತೋಷಪಟ್ಟರು. ಹಠಾತ್ ಒಂದು ದೊಡ್ಡ ಶಬ್ದ ಕೇಳಿಸಿತು. ಮರಗಳ ನಡುವೆ ಏನೋ ಕದಲಿದಂತೆ ತೋಚಿತು. ಇಬ್ಬರೂ ನಿಂತು ನೋಡಿದರು. ಅವರ ಹೃದಯ ಜೋರಾಗಿ ತಡಕಾಡತೊಡಗಿತು. ಅಷ್ಟರಲ್ಲಿ ಒಂದು ದೊಡ್ಡ ಕರಡಿ ಅವರ ಮುಂದೆ ಬಂತು. ರಾಮು ಮತ್ತು ಶೇಖರ್ ಇಬ್ಬರೂ ಭಯದಿಂದ ನಡುಗಿದರು. ಅವರ ಜೀವವೇ ಬಾಯಿಗೆ ಬಂದಂತಾಯಿತು. ಏನು ಮಾಡಬೇಕು ಎಂಬುದು ಅವರಿಗೆ ಅರ್ಥವಾಗಲಿಲ್ಲ. ಶೇಖರ್ ತನ್ನ ಪ್ರಾಣ ಉಳಿಸಿಕೊಳ್ಳಲು ತಕ್ಷಣ ಹತ್ತಿರದ ಮರಕ್ಕೆ ಹತ್ತಿಕೊಂಡನು. ಅವನು ರಾಮುವನ್ನು ಮರೆತುಬಿಟ್ಟನು. ರಾಮುವಿಗೆ ಮರ ಹತ್ತುವುದು ಬರಲಿಲ್ಲ. ಅವನು ಸಂಪೂರ್ಣ ಒಬ್ಬನೇ ಆಗಿಬಿಟ್ಟನು. ರಾಮು ತುಂಬಾ ಭಯಪಟ್ಟನು. ಆದರೆ ಆ ಸಮಯದಲ್ಲಿ ಅವನು ತನ್ನ ಮನಸ್ಸನ್ನು ಶಾಂತಗೊಳಿಸಲು ಪ್ರಯತ್ನಿಸಿದನು. ಅವನಿಗೆ ತನ್ನ ಅಜ್ಜ ಹೇಳಿದ್ದ ಒಂದು ಮಾತು ನೆನಪಾಯಿತು. ಕರಡಿ ಸಾಮಾನ್ಯವಾಗಿ ಸತ್ತವರನ್ನು ತಿನ್ನುವುದಿಲ್ಲ. ಅವನು ತಕ್ಷಣ ನೆಲಕ್ಕೆ ಬಿದ್ದು ಉಸಿರನ್ನು ನಿಧಾನವಾಗಿ ಹಿಡಿದುಕೊಂಡು ಸಂಪೂರ್ಣ ಸತ್ತವನಂತೆ ನಟಿಸಲು ಶುರುಮಾಡಿದನು. ಕರಡಿ ನಿಧಾನವಾಗಿ ರಾಮುವಿನ ಕಡೆಗೆ ಬಂತಿತು. ಅದು ಅವನ ಸುತ್ತ ತಿರುಗಿ ಅವನ ಮುಖದ ಹತ್ತಿರ ಬಂದು ಶ್ವಾಸಿಸಿತು. ರಾಮು ತನ್ನ ಉಸಿರನ್ನು ನಿಲ್ಲಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದನು. ಅವನ ಹೃದಯ ತಡಕಾಡುತ್ತಿದ್ದರೂ ಹೊರಗೆ ಯಾವುದೂ ತೋರಿಸಲಿಲ್ಲ. ಕೆಲವು ಕ್ಷಣಗಳು ಗಂಟೆಗಳಂತೆ ಅನಿಸಿತು. ಕೊನೆಗೆ ಕರಡಿ ರಾಮುವನ್ನು ಬಿಟ್ಟು ಅಲ್ಲಿಂದ ನಿಧಾನವಾಗಿ ಹೋಗಿಬಿಟ್ಟಿತು. ಸ್ವಲ್ಪ ಹೊತ್ತಿನ ನಂತರ ಅಪಾಯ ಹೋಗಿದೆ ಎಂದು ತಿಳಿದ ಶೇಖರ್ ಮರದಿಂದ ಇಳಿದನು. ಅವನು ರಾಮುವಿನ ಹತ್ತಿರ ಬಂದನು. ನೀನು ಸರಿಯಿದ್ದೀಯಾ ಎಂದು ಕೇಳಿದನು. ರಾಮು ನಿಧಾನವಾಗಿ ಎದ್ದು ಕುಳಿತನು. ಅವನ ಮುಖದಲ್ಲಿ ಸ್ವಲ್ಪ ನೋವು ಮತ್ತು ನಿರಾಶೆ ಕಾಣಿಸುತ್ತಿತ್ತು. ಶೇಖರ್ ನಗುತ್ತಾ ಕೇಳಿದನು, ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು? ರಾಮು ಗಂಭೀರವಾಗಿ ಉತ್ತರಿಸಿದನು, ಅದು ಹೇಳಿತು, ಸಂಕಷ್ಟದ ಸಮಯದಲ್ಲಿ ನಿನ್ನನ್ನು ಬಿಟ್ಟು ಹೋಗುವವನನ್ನು ಸ್ನೇಹಿತ ಎಂದು ನಂಬಬೇಡ ಎಂದು. ಈ ಮಾತುಗಳು ಶೇಖರ್ಗೆ ಮಿಂಚಿನಂತೆ ಹೊಡೆದವು. ಅವನು ತನ್ನ ತಪ್ಪನ್ನು ಅರಿತುಕೊಂಡನು. ತನ್ನ ಸ್ನೇಹಿತನನ್ನು ಬಿಟ್ಟು ಹೋಗಿದ್ದಕ್ಕಾಗಿ ಅವನಿಗೆ ತುಂಬಾ ಪಶ್ಚಾತ್ತಾಪವಾಯಿತು. ರಾಮು, ನನ್ನನ್ನು ಕ್ಷಮಿಸು ಎಂದು ಅವನು ಕಣ್ಣೀರಿನಿಂದ ಹೇಳಿದನು. ನಾನು ನನ್ನ ಪ್ರಾಣ ಉಳಿಸಿಕೊಳ್ಳಲು ನಿನ್ನನ್ನು ಬಿಟ್ಟು ಹೋಗಿದೆ. ನಾನು ಒಳ್ಳೆಯ ಸ್ನೇಹಿತನಲ್ಲ. ರಾಮು ಸ್ವಲ್ಪ ಹೊತ್ತು ಮೌನವಾಗಿದ್ದನು. ನಂತರ ಅವನು ಶೇಖರ್ ಕಡೆಗೆ ನೋಡಿದನು ಮತ್ತು ನಗುತ್ತಾ ಹೇಳಿದನು, ನಿನ್ನ ತಪ್ಪನ್ನು ನೀನು ಅರಿತುಕೊಂಡಿದ್ದೀಯಲ್ಲ, ಅದೇ ಸಾಕು. ಸ್ನೇಹದಲ್ಲಿ ತಪ್ಪುಗಳು ಆಗುತ್ತವೆ, ಆದರೆ ನಾವು ಅವುಗಳಿಂದ ಕಲಿಯಬೇಕು. ಶೇಖರ್ ತುಂಬಾ ಸಂತೋಷಪಟ್ಟನು. ಅವನು ರಾಮುವನ್ನು ಅಪ್ಪಿಕೊಂಡನು. ಇನ್ನೆಂದಿಗೂ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಅವನು ಪ್ರತಿಜ್ಞೆ ಮಾಡಿದನು. ಆ ದಿನದಿಂದ ಅವರ ಸ್ನೇಹ ಇನ್ನಷ್ಟು ಗಟ್ಟಿಯಾದಯಿತು. ಅವರು ಯಾವಾಗಲೂ ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತರು. ಆ ಅನುಭವವು ಅವರಿಗೆ ಒಂದು ಮಹತ್ವದ ಪಾಠವನ್ನು ಕಲಿಸಿತು. ನಿಜವಾದ ಸ್ನೇಹವು ಕೇವಲ ಸಂತೋಷದ ಕ್ಷಣಗಳಲ್ಲಿ ಮಾತ್ರ ಅಲ್ಲ, ಸಂಕಷ್ಟದ ಸಮಯದಲ್ಲೂ ಪರೀಕ್ಷೆಗೆ ಒಳಗಾಗುತ್ತದೆ. ಅವರು ಹಳ್ಳಿಗೆ ಹಿಂತಿರುಗಿದ ನಂತರ ತಮ್ಮ ಅನುಭವವನ್ನು ಇತರರ ಜೊತೆ ಹಂಚಿಕೊಂಡರು. ಹಳ್ಳಿಯವರೂ ಕೂಡ ಈ ಕಥೆಯಿಂದ ಒಂದು ಪಾಠವನ್ನು ಕಲಿತರು. ನೀತಿ: ಸಂಕಷ್ಟದ ಸಮಯದಲ್ಲಿ ಜೊತೆಗಿರುವವನೇ ನಿಜವಾದ ಸ್ನೇಹಿತ.